ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಅಂತೂ ಸಖತ್ತಾಗಿದ್ದೀನಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗಿದೆ ದಿನಾಲೂ ನೋಡ್ತಾ ಇದ್ದೀರಾ, ಭಾಳ ಇಷ್ಟಪಡ್ತಾ ಇದ್ದೀರಾ. ನಿಮ್ಮಿಂದ ನಾನು ಇಷ್ಟು ಮುಂದೆ ಹೋಗ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ದಿಂದ ನನ್ನ ವಿಡಿಯೋಸು ಭಾಳಷ್ಟೆಲ್ಲ ಎಷ್ಟೊಂದು ಮತ್ತು ನನಗೆ ವಿಡಿಯೋ ಮಾಡಬೇಕಂತ ನನಗೆ ಅನ್ನಿಸ್ತಾ ಇದೆ. ಅದು ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹೆಂಗಿದೆ ನೀವು ದಿನಾಲೂ ನೋಡ್ತಾ ಇದ್ದೀರಾ, ಭಾಳ ನೀವು ಇಷ್ಟಪಟ್ಟಿದ್ದೀರಾ ಅಂತ ನಂಗೆ ಗೊತ್ತಾಗದ. ಅದಕ್ಕೆ ನೀವು ಒಳ್ಳೆ ಲಾಗ್ಗಳನ್ನ ನಾನು ತೊಗೊಂಬರೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೂ ಹಂಗೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನಿಮ್ಮ ಆಶೀರ್ವಾದ ನನಗೆ ಸದಾ ಇರಬೇಕು. ಇವತ್ತಿನ ಲಾಗ್ಗಳಿಗೆ ಏನೇನಾಗ್ತದಲ್ಲ ನೋಡ್ಕೊಂಡು ಬರೋಣ ಬರ್ರಿ. ನಮ್ಮ ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ ಅಂತಂದಮೇಲೆ ನಮ್ಮ ವಿಡಿಯೋ ಅಂತೂ ನೀವು ಚಾಲೂ ಮಾಡಿರ್ತೀರಾ. ಅದರೊಳಗೆ ಏನಿದೆ ಅಂತ ನೀವು ಪೂರ್ತಿ ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಅದಕ್ಕೆ ನೋಡಿರಿ ಪೂರ್ತಿ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಮತ್ತು ಹಂಗೆ ಈ ಸಂಗೀತಾಳ ನಿಮ್ಮ ಮನೆ ಮಗಳಿಗೆ ಮುಂದಕ್ಕೆ ತೊಗೊಂಡೋಗ್ರಿ. ಸ್ವಲ್ಪ ದಿನ ಮುಂಚೆ ನಮ್ಮ ಅತ್ತೆಯವ್ರ ನಮ್ಮ ಮನೆಗೆ ಬಂದಿದ್ದರು. ಗೊತ್ತೇ ಇದೆ, ನಮ್ಮ ಅತ್ತೆಯವ್ರು ಬಂದಾಗ ನಾವು ಸ್ವಲ್ಪ ಎಲ್ಲ ವಿಡಿಯೋಸ್ ಅದು ಮಾಡಿ ಇಟ್ಕೊಂಡಿದ್ದೀವಿ ನೆನಪಿನ ಸಲುವಾಗಿ. ಅದು ವಿಡಿಯೋ ಯಾವ್ಯಾವ ರೀತಿ ನಾವು ಏನೇನು ಮಾಡಿದ್ದೀವಲ್ಲ, ನೀವೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ. ನನ್ನ ಅತ್ತೆಯಿಂದ ಎಲ್ಲ ವಿಡಿಯೋ ಕಳಿಸ್ಕೊಡ್ತಾ ಇದ್ದೀನಲ್ಲ, ಅದಕ್ಕೆಲ್ಲ ಕಮೆಂಟ್ ಅದು ಭಾಳ ಮಾಡ್ತಾಯಿದ್ದೀರಾ ನೀವು. ಅವಾಗ ಬಂದಾಗ ಅಧಿಕ ಮಾಸ ಇತ್ತು. ಅವಾಗ ಅಧಿಕ ಮಾಸ ಅಂತಂದ್ರೆ ಬೆಳ್ಳಿ ಅಂದರೆ ಬೆಳ್ಳಿದೆಲ್ಲ ಸಾಮಾನೆಲ್ಲ ಕೊಡಿಸ್ಕೊಡ್ತಾರೆ. ಆವಾಗ ನಮ್ಮ ಅತ್ತೆಯವರು ಬೆಳ್ಳಿದಂತಂದ್ರೆ ಹಾಕೊಳ್ಳೋದಂದ್ರೆ ಕಾಲು ಒಳಗೆ ಮಾಸೋಳಿ ಅಂತ ಹೇಳಿ, ಮಾಸೋಳಿ ಅಂತಂದ್ರೆ ಮೀನಾ ಅಂತಾರೆ ಅದಕ್ಕೆ. ಅದು ಅವರಿಗೆ ಭಾಳ ಇಷ್ಟ ಅದೆಲ್ಲ. ಆಮೇಲೆ ಅದು ನಾವು ಅವ್ರಿಗೆ ಪ್ರೀತಿಯಿಂದ ಕೊಡಿಸ್ಕೊಟ್ಟಿದ್ದೀವಿ. ನಾ ಏನೇನು ತೊಗೊಂಡಿದ್ದೀನಿ ನೋಡ್ಕೊಂಬರೋಣ ಬರ್ರಿ. ನಿಂದು ಕಾಲುಂಗುರ, ಕಾಲು ಚೈನು, ಪೈಜನ್ ಅಂತಾರಲ್ಲ, ಹಾಡಾನ್ರಿ ಬೆಳಿ ಕಾಲುಂಗುರ. ಬೆಳಿ ಕಾಲುಂಗುರ ಹಾಡಾನ. ಹಾಂ, ಬೆಳಿ ಕಾಲುಂಗುರ ಆಯಿತು. ಆಮೇಲೆ ಬೆಳಿ ಚೈನ್ ಒಂದಿದ್ಲ, ಬೆಳಿ ಕಾಲುಂಗುರ ಹಾಡಾನ್ರಿ. ಬೆಳಿ ಕಾಲುಂಗುರ ಹಾಡ. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ, ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ. ಆಷಾಢ ಮಾಸದ ಪ್ರಯುಕ್ತವಾಗಿ, ಅಧಿಕ ಮಾಸದ ಪ್ರಯುಕ್ತವಾಗಿ ಧರ್ಮಪತ್ನಿ ಸಂಗೀತಮ್ಮ ಅವರಿಗೆ ಕಾಲುಂಗುರು ಹಾಗೂ ತಾಯಿಯವರಿಗೆ ಮೀನು, ಅಂದರೆ ನಾವು ಮರಾಠಿಯಲ್ಲಿ ಮಾಸುಳಿ ಅಂತೀವಲ್ಲ, ಆ ಮಾಸುಳಿ ತಂದು ಕೊಟ್ಟಿದ್ದೀನಿ. आणि आवळा जाताना आणि आवड होत नाही ते दम झालं बघ. आता डावल्या खाली जेवढं नाही. त्याने खरडून काढून घेतात कॅन्डी, मग त्याला दांडा लावतात तांब्याचा. माहीत ಮಾಡೋದು ಹಾಕಿ ಹಂಗೆ ಬರಲ್ಲ. पकडणं दाबवा, पकडणं दाबायला पाहिजे. लय साईज झाले तिथे दांड लांब होतात. ते दाबून घेतलं तर बे आणि लांब होतात. ते हे बघा, हे बारकं केलं बघा, घालून बघा. ते मी पकडणं दाबतो, पकडणं दाबतो. मासोळ्या अधिक मासमध्ये घालायचं. मासोळ्या जुनं देऊन नवीन घेऊन आलंय. ಅವ್ರನ್ನ ಪಕ್ಕಡಲೆ ದಬ್ದು ಅನ್ನೋದು ಗೊತ್ತಾಗಿಲ್ಲ ಅವ್ರಿಗೆ. ಹಂಗೆ ಅವ್ರು ಓದ್ಕೋತಾರೆ. तो ಅದು ಕಾಲ್ತಿಗೆ ಬೇರೆ ಕಾಲ್ತು ಸೈಡ್ ಹೋಗ್ತಾಯ ಹಾಗೆ ಬರುತ್ತಾರೆ ಗುಂಡ ಬಗ.
ಹಾಕೋಕ್ಕಿಂತ ಮುಂಚೆ ಸಣ್ಣ ಮಾಡೋಕ್ಕೆ ಬರಲ್ಲ ಅದು, ಹೋಗೋಲ್ಲ ಅದು. ಹಾಕಿದ ನಂತರ ಸಣ್ಣ ಮಾಡಬೇಕು. ಬರ್ತೈತೆ, ಸಾವಕಾಶ ಹೋಗ್ತದೆ. ಕಮ್ಮಿಗೆ ಆಯ್ತು. अते दोन्ही पाय वर ठेवा. ते हां दोन्ही पाय वर ठेवा. हां इथं अते दोन्ही पाय वर ठेवा. इथं इकडं ठेवा. ते झाले. इथं बघा, राहू दे. फोटो काढायला तर एवढा. फोटो काढपर्यंत राहू दे. एवढं दाबले खरं सरळ आणि माಡು. सरपणाने. ಆಚೆಗಡೆ ಸರ ಮಾಡಿದಾಗ ಕಾಣಿಸೋ तेवढं दाबले की नाही ಎರಡು आणि ಕಾಲು ಸೇರಿಸಿ. सरपणाने. अते पाय जोडवा. ಆಮೇಲೆ ಮತ್ತೆ ಎಷ್ಟು ನಮ್ಮ ಮನೆಯವ್ರ ಪ್ರೀತಿಯಿಂದ ನಮ್ಮ ಅತ್ತೆ ಆಗೋದ ಕಾಲೊಳಗೆಲ್ಲ ಪಕ್ಕಡ ತೊಗೊಂಡು ಯಾವ ರೀತಿ ಪ್ರೆಸ್ ಮಾಡಿ ಮಗ ಮತ್ತು ತಾಯಿದ ಅಟ್ಯಾಚ್ಮೆಂಟ್ ಯಾವ ರೀತಿ ಇದೆ, ಹೆಂಗೆ ಹಾಕ್ತಾ ಇದ್ದಾರೆ ನಮ್ಮ ಮನೆಯವ್ರ, ಎಷ್ಟು ಪ್ರೀತಿಯಿಂದ ಒಂದು ಮಗುವಿಗೆ ಹೆಂಗೆ ಒಂದು ಅಂದ್ರೆ ಎಷ್ಟು ತಾಯಿ ಮಾಡೋ ಥರ ಎಷ್ಟು ಪ್ರೀತಿಯಿಂದ ಕುತ್ಕೊಂಡು ಅವ್ರ ಅಮ್ಮನ ಜೊತೆ ಮಾತಾಡ್ಕೋತ ಹೆಂಗೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವ್ರ. लय दाबलं ग तो पप्पा केलं आणि लय जावेलं आवळ ರೀ ಮ್ಯಾಲೆ ಒತ್ತಬೇಡ್ರಿ, ಮುರಿತೈತಿ. ಅವ್ರಿ ಬೆರಳಿಗದು ಇದು ಮಾಡ್ಯಾರ ಬಿಡ್ರಿ. हां थांबले लय आवळले. हां हां हे हिगडोदा ಅದೇನು ಮಾಡಬೇಡ್ರಿ, ಈಗ ಬಿಡ್ರಿ, ನಡ್ತೈತಿ. बसले. हां हिगडले जरा जात हिगड असं का ಒಂದೊಂದಲ್ಲ ಫಸ್ಟ್ ಟೈಮ್ ಹಾಕೋದ್ರಿ ನಾನು. ಹಾಗೆ ಒಂದೊಂದು ಇಟ್ಟು ನಡೀತಿದೆ. ಇಬ್ಬರು ಕಾಲು ಲೀಟ್ರಲ್ಲಿ ಎರಡನ್ನ ಇಬ್ಬರದ್ದು ತಿರುಗಿ ಸೇರಿಸ್ರಿ. ಅತ್ತೆ ಈ ಕಡೆ ಮಾಡಿಲ್ಲ ಲವಾಸ ಹಂಗೆ ಇರಲಿ. ನಮ್ಮ ಔಸಿ ಅಂದರೆ ಗೊತ್ತದ ನಿಮಗೆ. ನಮ್ಮ ಔಸಿ ಅಂತಂತಂದ್ರೆ ನಮ್ಮ ಮನೆಯವ್ರ ಅಕ್ಕ ಅವರು, ನಾ ಮೌಸಿ ಅಂತೀನಿ ಪ್ರೀತಿಯಿಂದ. ಅವ್ರ ಮಗಳು ಭಾರತು ಅಂತ ಹೇಳಿ, ಅವಳಿಗೆ ನಾವು ಏನು ಪ್ರೀತಿಯಿಂದ ಏನಾದರೂ ಕೊಡ್ಸೋಣ ಅಂತ ನಂಗೆ ಅನಿಸಿತ್ತು. ಅದಕ್ಕೆ ಏನು ಮಾಡಿದೆ, ನಾನು ನಮ್ಮ ಮನೆಯವ್ರಿಗೆ ಹೇಳಿ ಅವಳಿಗೆ ಕೈ ಒಳಗೆ ಹಾಕ್ಕೊಳಕ್ಕೆ ಬೆಳ್ಳಿದ ಅದು ಕಡ್ಗ ಇರ್ತದೆ, ಅದಕ್ಕೆ ಅವಳಿಗೆ ತೊಗೊಳ್ಳೋಣ ಅಂತ ಹೇಳಿ ಅವರು ಅಲ್ಲಿ ನಮ್ಮ ಪರಿಚಯದವರ ಶಾಪ್ ಒಳಗೆ ಅಲ್ಲಿ ಅವ್ರ ಕಡೆ ಮಾಡಿಸ್ಕೊಂಡೆ. ಅವಳಿಗೆ ನಾವು ಪ್ರೀತಿಯಿಂದ ಅದು ಕೊಡೋಣ ಅಂತ ಹೇಳಿ ಅತ್ತೆಗೆ ತೋರಿಸ್ತಾ ಇದ್ದೀವಿ. ಅತ್ತೆ ಎಷ್ಟು ಖುಷಿಪಟ್ಟು ನೋಡ್ತಾ ಇದ್ದಾರೆ ನೋಡಿ ಅದು. देवाचा ತಂದಿದ್ದಾರೆ.
ಆ ಕಡಗ ಕೂಡ ಬೆಳ್ಳಿ ಕಡಗ ಎಲ್ಲಮ್ಮನ ಆಶೀರ್ವಾದ ಮಾಡಿ ಅವರಿಗೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ವಿಡಿಯೋ ಮಾಡ್ತಾ ಇದ್ದೀರಿ ನೀವು? ಹಾಂ, ಹಾಗಾದ್ರೆ ವಿಡಿಯೋ ಆಗಿದೆ, ಆಗದ ಫೋಟೋ ತೆಗಿತಾ ಇದ್ದೀರಾ? ಫೋಟೋನೂ ಆಗಿದೆ. ಆಗದ ನೋಡಿದ್ರಲ್ಲ ನಮ್ಮದೆಲ್ಲ ವಿಡಿಯೋ. ಹೆಂಗೆ ಅನಿಸ್ತು ನಿಮ್ಗೆ? ಇಷ್ಟ ಆಗೈತಲ್ಲ? ಇಷ್ಟ ಆಗಿತ್ತಂದ್ರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ. ನೋಡಿ ಮತ್ತೆ ಹೊಸ ಹೊಸ ಲಾಗ್ ತೊಗೊಂಡು ಮತ್ತೆ ನಿಮಗೆ ನಾನು ಸಿಗ್ತೀನಿ. ನನ್ನ ಹಳೆ ವಿಡಿಯೋಗಳನ್ನು ನೀವು ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಆಮೇಲೆ ನಾನು ಮತ್ತೆ ನಿಮ್ಮ ಸಲುವಾಗಿ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡತ್ತೀನಿ. ಅಷ್ಟು ನನಗೆ ಸ್ವಲ್ಪ ಟೈಮ್ ಕೊಡಿ. ಅಷ್ಟರ ತನಕ ಈ ವಿಡಿಯೋಸ್ ನೋಡ್ತಾಯಿರಿ, ಖುಷಿಯಾಗಿರಿ, ನಗ್ನಗ್ತಾಯಿರಿ, ಪ್ರೀತಿಯಿಂದಿರಿ. ನಿಮ್ಮ ಜೊತೆ ಇರೋರ ಜೊತೆ ಯಾವಾಗಲೂ ಖುಷಿಯಿಂದಿರಿ. ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ, ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ, ಶ್ರೀಕುಲದ ಶ್ರೀಮತಿಗೆ ಸುಂದರ, ಬೆಳ್ಳಿ ಕಾಲುಂಗುರ ಶ್ರೀಮತಿಗೆ ಸುಂದರ.